1 ಎಕರೆಯಲ್ಲಿ 1 ತಿಂಗಳಿಗೆ 1 ಲಕ್ಷ ಮಾಡಬಹುದಾ? ನಿಮ್ಮ ಅಜ್ಜಿ ತಾತ ಅಜ್ಜಿ ಅಂದಿರೋ ಕೃಷಿ ಮಾಡುವಂತ ಅಜ್ಜಿ ಅಂತಾರೆ ಹೇಳ್ತಾರೆ. ಭೂಮಿ ಇರೋವಂಥವ್ರು ಏನ್ ಹಾಕೊಳ್ತಾ ಇದ್ರು ಕತ್ತಿಗೆ? ಹಾಸನ್ ಸರ ಅಲ್ಲ? ನೀವು ಹೆಂಡತಿಗೆ ಏನ್ ಮಾಡಿಸ್ಕೊಟ್ಟಿದ್ದೀರ? 1 ಎಳೆ 2 ಎಳೆ ಅಷ್ಟೇ, ಎಳೆಗಳಲ್ಲಿ ಹೋಗಿದ್ದೀವಿ. ಊರಿಗೆ ಬಂದು ಇಲ್ಲಿಂದ ರೇಷನ್ ತಗೊಂಡೋಗ್ತಾರೆ. ಹೌದು, ಇದು ಬೇಕಾ ಜೀವನ? ಯಾಕೆ ಇಲ್ಲೇ ಕಷ್ಟಪಟ್ಟು ದುಡ್ದು ನಮ್ದನ್ನ ನಾವು ಇವತ್ತು ನೋಡಿ, ನಾನು ಇವತ್ತು ನೀವು ಬಂದ್ರಿ ಫ್ರೀ ಆದೆ. ನಾನು ಒಬ್ಬ ಅಫಿಷಿಯಲ್ ಆಗಿದ್ರೆ ನೀವು ಬಂದ್ಬಿಟ್ರಿ ಅಂತ ಹೇಳ್ಬಿಟ್ಟು ನಾನು ಫ್ರೀಯಾಗಿ ಆರಾಮಾಗಿ ಮೊದಲು ಕೂತ್ಕೊಂಡಿದ್ರೆ ಅವ್ನು ಸಸ್ಪೆಂಡ್ ಮಾಡಿರ ನನ್ನ, ಇಲ್ಲ ಸಂಬಳ ಕಟ್ ಮಾಡಿರ ನಾನು. ಓಂ ತಾಯಿಗೆ ಸಾಲಲ್ಲಪ್ಪ, ಊರಲ್ಲೆಲ್ಲ ಬರ್ಬೇಕು. ಓಕೆ, ಓಂ ತಾಯಿಗೆ, ಓಂ ತಾಯಿಗೆ, ಓಂ ತಾಯಿಗೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇವತ್ತು ಆರ್ಗ್ಯಾನಿಕ್ ಮಂಡ್ಯ ಸಂಸ್ಥೆ ವತಿಯಿಂದ ಈ ಎಸ್ಐ ಕೋಡಿಹಳ್ಳಿ ಗ್ರಾಮ, ಕೆರಗೋಡು ಹೋಬಳಿ, ಮಂಡ್ಯ ಜಿಲ್ಲೆ ಈ ಸ್ಥಳದಲ್ಲಿ 1 ದಿನದ ಸಾವಯವ ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯವಾದಂಥ ಥೀಮು ಅಥವಾ ಉದ್ದೇಶ 1 ಎಕರೆನಲ್ಲಿ 1 ತಿಂಗಳಲ್ಲಿ 1 ಲಕ್ಷ ದುಡಿಲಿಕ್ಕೆ ಸಾಧ್ಯತೆಗಳಿದಾವ ಅನ್ನೋದ್ರ ಕುರಿತಂತೆ ಒಂದು ಚರ್ಚೆ. ಈ ಚರ್ಚೆನ ಮಾಡೋ ಮುಖಾಂತರ ಆಸಕ್ತ ಮನಸ್ಸುಗಳಿಗೆ ಸ್ಫೂರ್ತಿ ತುಂಬಿ ಸಾವಯವ ಕೃಷಿ ಕಡೆ, ಅದರಲ್ಲೂ ಬಹಳಷ್ಟು ಜನ ಇವತ್ತು ಕೃಷಿಯನ್ನ ಅಭ್ಯಾಸ ಮಾಡದೇ ಇರೋರು ಅಥವಾ ಕೃಷಿ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿರೋ ಸಾಕಷ್ಟು ಜನ ಬಂದಿದ್ದೀರಿ. ಅವರಲ್ಲಿ ಒಂದಷ್ಟು ಸ್ಫೂರ್ತಿ ತುಂಬಿ ಹೆಚ್ಚೆಚ್ಚು ಜನನ ಕೃಷಿ ಕಡೆ ಸೆಳಿಬೇಕು ಅನ್ನೋದು ಒಟ್ಟಾರೆ ಈ ಕಾರ್ಯಾಗಾರದ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರಕ್ಕೆ ಬಂದಂತ ತಮ್ಮೆಲ್ಲರಿಗೂ ಮೊದಲನೇದಾಗಿ ನಮ್ಮ ಸಂಸ್ಥೆ ವತಿಯಿಂದ, ಎಲ್ಲಾ ನಮ್ಮ ಕಾರ್ಯಕರ್ತರ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ. ಧನ್ಯವಾದಗಳೆಲ್ಲರಿಗೂ. ಒಂದು ಚಪ್ಪಾಳೆ ಹೊಡೆಯುವುದೆಲ್ಲ. ನಮೋ ಭೂಮಿ ತಾಯೇ, ನಮೋ ಭೂಮಿ ತಾಯೇ, ಹೇ ನಮೋ ನಮೋ ಭೂಮಿ ತಾಯೇ, ನಮೋ ಭೂಮಿ ತಾಯೇ, ನಮೋ ನಮೋ ಭೂಮಿ ತಾಯೇ, ಓಂ ನಮೋ ನಮೋ ಭೂಮಿ ತಾಯೇ, ನಮೋ ನಮೋ ಭೂಮಿ ತಾಯೇ, ಓಂ ನಮೋ ನಮೋ ಭೂಮಿ ತಾಯೇ. ಹಸಿರವದ್ದವಳೆ ನಮೋ ನಮೋ, ಹಸಿರವದ್ದವಳೆ ನಮೋ ನಮೋ, ಉಸಿರ ನೀಡುವಳೆ ನಮೋ ನಮೋ, ಉಸಿರ ನೀಡುವಳೆ ನಮೋ ನಮೋ, ಅನ್ನ ಇಟ್ಟವಳೆ ನಮೋ ನಮೋ, ಅನ್ನ ಇಟ್ಟವಳೆ ನಮೋ ನಮೋ, ನೀರ ಕೊಟ್ಟವಳೆ ನಮೋ ನಮೋ, ನೀರ ಕೊಟ್ಟವಳೆ ನಮೋ ನಮೋ, ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯೇ, ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯಿ, ಹೇ ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯೇ, ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯಿ. ಮಳೆಗಾಲದಲ್ಲಿ ನಮೋ ನಮೋ, ಮಳೆಗಾಲದಲ್ಲಿ ನಮೋ ನಮೋ, ನಡೆಸುವಳೆ ನಮೋ ನಮೋ, ನಡೆಸುವಳೆ ನಮೋ ನಮೋ, ಚಳಿಗಾಲದಲ್ಲಿ ನಮೋ ನಮೋ, ಚಳಿಗಾಲದಲ್ಲಿ ನಮೋ ನಮೋ, ಮೈ ಕೊರೆಸುವಳೆ ನಮೋ ನಮೋ, ಮೈ ಕೊರೆಸುವಳೆ ನಮೋ ನಮೋ, ಬೇಸಿಗೆ ಕಾಲದಿ ನಮೋ ನಮೋ, ಬೇಸಿಗೆ ಕಾಲದಿ ನಮೋ ನಮೋ, ಮಿರಿ ಮಿರಿ ಮಿಂಚುವಳೆ ನಮೋ ನಮೋ, ಮಿರಿ ಮಿರಿ ಮಿಂಚುವಳೆ ನಮೋ ನಮೋ, ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯೇ, ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯಿ, ಹೇ ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯೇ, ನಮೋ ನಮೋ ಭೂಮಿ ತಾಯಿ, ಓಂ ನಮೋ ನಮೋ ಭೂಮಿ ತಾಯಿ, ನಮೋ ನಮೋ ಭೂಮಿ ತಾಯೇ, ನಮೋ ನಮೋ ಭೂಮಿ ತಾಯೇ. ಓಂ ತಾಯಿಗೆ, ಓಂ ತಾಯಿಗೆ, ಓಂ ತಾಯಿಗೆ. ನಮಸ್ಕಾರ. ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ತುಂಬಾ ಜನ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ತುಂಬಾ ಜನ ಇನ್ಫ್ಲೂಯೆನ್ಸ್ ಬೇರೆ ಮಾಡಿದ್ರು. ಯಾರೋ ಒಬ್ರು MLA ಕಡೆಯಿಂದ ಫೋನ್ ಮಾಡ್ತಿದ್ರು. ಸೊ ಈ ಕ್ಲಾಸ್ ಶುರು ಮಾಡೋಕ್ಕೂ ಮುಂಚೆ ನಿಮ್ಗೆಲ್ಲ ಪ್ರಶ್ನೆ, ನಿಜವಾಗ್ಲೂ
ನಾವೇನ್ ಹೇಳ್ತಿದೀವಿ ಹೇಳಿ, 1 ಎಕರೆಯಲ್ಲಿ 1 ತಿಂಗಳಿಗೆ 1 ಲಕ್ಷ ಮಾಡಬಹುದಾ? ಸಾಧ್ಯತೆ ಇದೆಯಾ? ಚಾನ್ಸ್ ಇಲ್ಲ. ಚಾನ್ಸ್ ಇಲ್ಲ. ಓನ್ಲಿ ಬರೀ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾತ್ರ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ಮಾತ್ರ ಮಾಡ್ಬೋದು. ಡಾಕ್ಟರ್ಸ್ ಮಾಡ್ಬೋದು, ಲಾಯರ್ಸ್ ಮಾಡ್ಬೋದು, ಚಾರ್ಟರ್ಡ್ ಅಕೌಂಟ್ಸ್ ಮಾಡ್ಬೋದು. ಬಟ್ ಅಗ್ರಿಕಲ್ಚರಿಸ್ಟ್ ಮಾಡಕ್ಕಾಗಲ್ಲ. ಮಾಡ್ಬೋದಲ್ಲ? ಹೇಳ್ತೀನಿ, ಹಿಸ್ಟ್ರಿ ಹೇಳ್ತೀನಿ, ನಮ್ಮ ದೇಶದ ಹಿಸ್ಟ್ರಿ ಹೇಳ್ತೀನಿ. ಫಸ್ಟ್ ಯಾಕೆ ಬಂದ್ರು ನಮ್ಮ ದೇಶಕ್ಕೆ ಮೊಘಲ್ದು? ಅಫ್ಘಾನಿಸ್ತಾನ್ ಕಡೆಯಿಂದ ಯಾಕೆ ಬಂದ್ರು ಜನ? ಯಾಕೆ ಬಂದ್ರು? ಬೇರೆ ದೇಶಕ್ಕೆ ಹೋಗ್ಲಿಲ್ಲ ಅವರು, ಹೋಗ್ಬೋದಾಯ್ತಲ್ಲ. ಅವರು ಅಫ್ಘಾನಿಸ್ತಾನಿಂದ ಮೇಲಕ್ಕೆ ಹೋಗಿದ್ರೆ ಲಂಡನ್, ಯುರೋಪ್ ಎಲ್ಲ ಇತ್ತಲ್ಲ. ಇನ್ನು ಶ್ರೀಮಂತ ಜಾಗ ಅಲ್ಲ, ಜನ ಕಮ್ಮಿ ಇದ್ರಲ್ಲ, ಅಲ್ಲಿಗೆ ಯಾಕೆ ಹೋಗ್ಲಿಲ್ಲ? ಹಿಂಗ್ ಬಂದ್ರೆ ಯಾಕೆ? ಹಿಂಗ್ ಯಾಕೆ ಬಂದ್ರು? ದೋಚಕ್ಕೆ, ಫಲವತ್ತತೆ ದೋಚಕ್ಕೆ ಬಂದಿತ್ತಾನೆ. ಕರೆಕ್ಟಾ? ಮೇಲಕ್ಕೆ ಹೋಗ್ಲಿಲ್ಲ, ಅದು ಹತ್ರ ತಿನ್ನು, ಇಲ್ಲಿಗೆ ಬಂದ್ರು. ಅಂದ್ರೆ ಅದಾದ್ಮೇಲೆ ಏನಾಯ್ತು? ತುಂಬಾ ಯಂಗ್ಸ್ಟರ್ಸ್ ನಿಮ್ ಮುತ್ತಜ್ಜಿ ತಾತ ಅನ್ಕೋಬೇಕು. ನನ್ನ ವಯಸ್ಸಲ್ಲಿರೋರು ಅಜ್ಜಿ ತಾತ ಅನ್ಕೊಳ್ಳಿ. ನಿಮ್ಮ ಅಜ್ಜಿ ತಾತ, ಅಜ್ಜಿ ಅಂದಿರೋ ಕೃಷಿ ಮಾಡುವಂತ ಅಜ್ಜಿ ಅಂತ ಹೇಳ್ತಾರೆ. ಭೂಮಿ ಇರೋವಂಥವ್ರು ಏನ್ ಹಾಕೊಳ್ತಾ ಇದ್ರು? ಕತ್ತಿಗೆ ಏನ್ ಹಾಕೊಳ್ತಿದ್ರು? ಕಾಸಿನ ಸರ ತಾನೆ? 100% ಕಾಸಿನ ಸರನ? ನೀವು ನಿಮ್ಮ ಹೆಂಡತಿಗೆ ಏನ್ ಮಾಡಿಸ್ಕೊಟ್ಟಿದ್ದೀರ? ಒಂದೆಳೆ 2 ಎಳೆ ಅಷ್ಟೇ, ಎಳೆಗಳಲ್ಲಿ ಹೊಟ್ಟೋಗಿದ್ದೀವಿ. ಕಾಸಿನ ಸರ ಇತ್ತು. ಕರೆಕ್ಟಾ? ಕೃಷಿ ಮಾಡೋ ಅಂತ ಮನೆಯಲ್ಲಿ ಹೇಳ್ತಾರ ನಾನು. ಕೃಷಿ ಮಾಡೋ ಅಂತ ಮನೆಯಲ್ಲಿ ತಿಜೋರಿ ಇತ್ತು. ಅವರು ಹೆಂಡತಿರ್ಗೆ ಡಾಬ್ ಮಾಡಿಸ್ಕೊಡ್ತಿದ್ರು. ಚಿನ್ನ ಇಲ್ಲ ಅಂದ್ರೆ ಬೆಳ್ಳಿ ಮಾಡಿಸ್ಕೊಡೋರು, ಕೈಗೆ ಕಡ್ಗ ಮಾಡಿಸೋರು, ವಂಕಿ ಶೋಲ್ಡರ್ಗೆ ಹಾಕೊಳ್ತಾರಲ್ಲ ವಂಕಿ, ಬೈತಲೆ ಕೊಟ್ಟು ನೀವು ಮದುವೆಗೆ ಬಾಡಿಗೆ ತಗೊಂಡು ಹಾಕೊಳ್ತೀವಿ ನಾವೀಗ. ಅದೆಲ್ಲ ನಿಜವಾಗ್ಲೂ ಮಾಡ್ತಾರೆ. ಜಡೆಗೆ ಬಿಲ್ಲೆ ನೋಡಿ, ಇವ್ರು ಹೇಳ್ತಾರೆ. ನೀವು ಮಾಡ್ಸಿದ್ರ? ಅವ್ರ ತಾಯಿಯವ್ರ ಹತ್ರ ಇತ್ತಂತೆ. ಅನ್ಬಿಟ್ಟು ಪಾಪ ಓದಿಸ್ಬಿಟ್ಟು ಕಾಲೇಜಿಗೆ ಕಳಿಸ್ದ. ಇವನ್ ಬಂದ ಮನೆಗೆ, ಎಲ್ಲ ಎಜುಕೇಶನ್ ಮುಗಿಸ್ಕೊಂಡು. ಅಂದ್ರೆ ಕಲ್ಪನೆ ಆಯ್ತಾ? ಈಗ ಬಂದ್ಬಿಟ್ಟು ವಾಪಸ್ ಏನ್ ಮಾಡ್ದ ಮಗ? ಅಪ್ಪಂಗೆ ಅಪ್ಪ ಪಾಪ ಬೂದಿಲಿ ಆಶ್ ಅಲ್ಲಿ ಹಲ್ಲುಸ್ತಾ ಇದ್ದ. ಅಮ್ಮ ನೀಮ್ ಸ್ಟಿಕ್ ಅಲ್ಲಿ ಹಲ್ಲುಸ್ತಾ ಕೂತಿದ್ಲು. ನೀನ್ ಬಂದಾಗ, ಮಾಮ್ ಡ್ಯಾಡ್ ಇಟ್ಸ್ ವೆರಿ ಅನ್ಹೈಜಿನಿಕ್ ಅಂತ. ವೆರಿ ಅನ್ಹೈಜಿನಿಕ್ ಅಮ್ಮ, ಟೇಕ್ ದಿಸ್ ಇಸ್ ಹೈಜಿನಿಕ್ ಅಂದ್ಬಿಟ್ಟು ಕೊಟ್ಟ. ಏನೋ ಕೋಲ್ಗೇಟ್. ಅಮ್ಮ ಆಯ್ತಾ, ಕೋಲ್ಗೇಟ್ ಯಾವ್ದೋ ಒಂದು ಬ್ರ್ಯಾಂಡ್ ಕೊಟ್ರು. ಆಯ್ತಾ? ಕೋಲ್ಗೇಟ್ ಅಲ್ಲಿ ಇವಾಗ ಏನಿದೆ ಅಪ್ಪ? ಕೋಲ್ಗೇಟ್ ಅಲ್ಲಿ ಏನಿದೆಪ್ಪ? ಟೂತ್ ಪೇಸ್ಟ್ ಅಲ್ಲಿ ಏನಿದೆ? ಆಕ್ಟಿವೇಟೆಡ್ ಚಾರ್ಕೋಲ್. ಆಕ್ಟಿವೇಟೆಡ್ ಚಾರ್ಕೋಲ್ ಅಂದ್ರೆ ಏನು? ವಾಟ್ ಈಸ್ ಆಕ್ಟಿವೇಟೆಡ್ ಚಾರ್ಕೋಲ್ ಹೇಳಿ. ನಾನು ಲುಕಿಂಗ್, ನಮ್ಮ ಸ್ಟೋರ್ ಅಲ್ಲಿ ಒಂದು ಸಣ್ಣ ಬಾಟ್ಲ್ ಇತ್ತು, ಮಾರ್ತಿದ್ರು. ಏನೋ ಆಕ್ಟಿವೇಟೆಡ್ ಚಾರ್ಕೋಲ್, ಮೋಸ್ಟ್ಲಿ ಏನೋ ಇರಬೇಕು ಇದು ಅನ್ಕೊಂಡು, ಇದು 150-200 ರೂಪಾಯಿ ಇತ್ತು. ಇಷ್ಟೇ ದಿಸ್ ಸ್ಮಾಲ್ ಬಾಟ್ಲಲ್ಲಿ, ಯಾವ್ದೋ ಬೇರೆ ಬ್ರ್ಯಾಂಡ್ ಅಲ್ಲ ಇತ್ತು. ಆರ್ಗ್ಯಾನಿಕ್ ಅದಕ್ಕೆ ನಮ್ಮವ್ರ ತಂದು ಮಾರ್ತಿದ್ರು. ಏನೋ ಇರಬೇಕು ಅನ್ಕೊಂಡು ಎಲ್ಲ ಹುಡುಕಕ್ ಶುರು ಮಾಡಿದ್ರೆ, ಕೋಲ್ ಇದೆಯಲ್ಲ, ಕೋಲ್ ಬೆಂಕಿ ಹತ್ತಿಸ್ಬಿಟ್ಟು ಬೂದಿ ಮಾಡಿದ್ರೆ ಅದು ಆಕ್ಟಿವೇಟೆಡ್ ಚಾರ್ಕೋಲ್. ಸಿ ದ ಪ್ಲೇ ಆಫ್ ವರ್ಡ್ಸ್. ಅದಕ್ಕೆ ಇಷ್ಟು ಉಪ್ಪು ಮಿಕ್ಸ್ ಮಾಡಿ 150 ರೂಪಾಯಿ ಮಾರ್ತೇವೆ. ನಮ್ಮ ಅಜ್ಜಿ ಫ್ರೀಯಾಗಿ ಮಾಡ್ತಾರೆ. ಇಲ್ಲ, ಶುಂಠಿ ಬೆಳಿಬಹುದು ತಾನೆ, ಬೆಳ್ಳುಳ್ಳಿ ಬೆಳಿಬಹುದು ತಾನೆ, ಈರುಳ್ಳಿ ಬೆಳಿಬಹುದು ತಾನೆ, ಏನ್ ಬೆಳೆಯಕ್ಕಾಗಲ್ಲ? ಗಾಂಜಾ ಒಂದು ಬೆಳೆಯಂಗಿಲ್ಲ, ಅದು ರಿಸ್ಟ್ರಿಕ್ಷನ್ ಇರೋದಿಲ್ಲ, ಅದು ಬೆಳಿತಾರೆ. ಆಯ್ತಾ? ಸೊ ಎಲ್ಲ ಬೆಳಿಬಹುದು ತಾನೆ, ಯಾತಕ್ ಪ್ರಮೋಟ್ ಮಾಡಲ್ಲ? ಯಾತಕ್ ಮಾಡೋದಿಲ್ಲ? ಇದು ಸತ್ಯ ಇದೆ ಇಲ್ಲಿ. ಯಾತಕ್ ಮಾಡೋದಿಲ್ಲ? ಕೆಮಿಕಲ್ ಕಂಪ್ನಿಗೆ ಲಾಸ್ ಅಲ್ಲಪ್ಪ, ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಕೆಮಿಕಲ್ ಅದೆಲ್ಲ ಡೈವರ್ಷನ್. 1 ಎಕರೆ ಕಬ್ಬು ಬೆಳಿತಾರಲ್ಲ, ಶುಗರ್
ಎಲ್ಲ ಏನ್ ಹೇಳೋದು, ಶುಗರ್ ಫ್ಯಾಕ್ಟರಿ ಇವರು ದುಡ್ಡು ಹೊಡೆದ್ಬಿಟ್ರು, ದುಡ್ಡು ಅವ್ರಿಗೆ ಸಿಕ್ತು, ರೈತರಿಗೇನು ಸಿಗ್ಲಿಲ್ಲ ಅಂತ ತಾನೇ ಪ್ರೊಟೆಸ್ಟ್ ಮಾಡೋದಿಲ್ಲ. ಎವ್ರಿವನ್ ಅದಕ್ಕೆ ತಾನೇ ರೋಡಲ್ಲಿ ಪ್ರೊಟೆಸ್ಟ್ ಮಾಡೋದು. ಕಬ್ಬು ರೇಟ್ ಕೊಡಿಸಿ ಶುಗರ್ ಫ್ಯಾಕ್ಟರಿ ಅವ್ರಿಗೆ ಇದಾಗ್ತಾ ಇದೆ ಅಂತ. 1 ಎಕರೆ ಕಬ್ಬಲ್ಲಿ ಸರ್ಕಾರ ರೈತ 1 ವರ್ಷ ಅಂದ್ರೆ 12 months to 13 months ಶುಗರ್ ಕ್ಯಾನ್ ಗ್ರೋ ಹಾಕಬೇಕು. 12 to 14 months ಒಂದು ದುಡ್ಡು ಬರೋಕ್ಕೆ 14th ಇಲ್ಲ 15th ಮಂತ್ಗೆ ದುಡ್ಡು ಬರುತ್ತೆ ಶುಗರ್ ಕ್ಯಾನ್ ಅಲ್ಲಿ. 1 ಎಕರೆ ಕಬ್ಬು ಆವರೇಜ್ ಈಲ್ಡ್ 40 tons, 40 ಟನ್ ಪರ್ ಏಕರ್. ರೈತ ಮಾಡೋದೆಷ್ಟು 1 ಎಕರೆಗೆ? ವರ್ಷಕ್ಕೆ ಎಲ್ಲ ಕಳೆದು 40,000. ಅದ್ರಲ್ಲಿ ಒಂದು ಲೇಬರ್ ಕೂಡ ಇನ್ಕ್ಲೂಡ್ ಇದೆ. ಆಯ್ತಾ? ಶುಗರ್ ಫ್ಯಾಕ್ಟರಿ ಅವ್ರು ಮಾಡೋದೆಷ್ಟು? 1 ಎಕರೆ ಕಬ್ಬಲ್ಲಿ ದುಡ್ಡು 1 ಲಕ್ಷ. ಆಯ್ತಾ? ಅವ್ನು ಬಂಡವಾಳ ಹಾಕಿದಾನೆ, ಫ್ಯಾಕ್ಟರಿ ಮಾಡಿದಾನೆ, ಕೆಲಸ ಕೊಟ್ಟಿದ್ದಾನೆ, 1 ಲಕ್ಷ ಮಾಡ್ತಾನೆ. ನ್ಯಾಯನೇ ತಾನೆ? ಓಕೆ, ಗೌರ್ಮೆಂಟ್ ಎಷ್ಟು ಮಾಡುತ್ತೆ ಹೇಳ್ರಪ್ಪ, ಸರ್ಕಾರ? 1 ಎಕರೆಯಲ್ಲಿ 40 ಲಕ್ಷ ಮಾಡುತ್ತೆ ಕರ್ನಾಟಕದಲ್ಲಿ. 1 ಎಕರೆಯಲ್ಲಿ ಬೇಕಾದ್ರೆ ಯಾರು ಬರ್ಕೊಳ್ಳಿ, ಲೆಕ್ಕ ಹೇಳ್ಬಿಡ್ತೀನಿ, ಲೆಕ್ಕ ಹೇಳ್ತೀನಿ, ಬರ್ಕೊಳ್ಳಿ. 1 ಟನ್ ಕಬ್ಬಲ್ಲಿ 10.8 ಲೀಟರ್ಸ್ 98 ಡಿಗ್ರಿ ಪ್ರೂಫ್ ಸ್ಪಿರಿಟ್ ಬರುತ್ತೆ 1 ಟನ್ ಕಬ್ಬಲ್ಲಿ. ನಿಮ್ ಭಾಷೆಯಲ್ಲಿ ಹೇಳ್ತೀನಿ, ನಿಮ್ಗೆ ಆ ಭಾಷೆ ಅರ್ಥ ಆಗಲ್ಲ. 75 ಫುಲ್ ಬಾಟ್ಲ್ ಮಾಡ್ಬೋದಪ್ಪ. ಎಷ್ಟು ಜನ ಅರ್ಥ ಆಗತ್ತೆ ಈಗ? 75 ಫುಲ್ ಬಾಟ್ಲ್ ಮಾಡ್ಬೋದು. ಆಯ್ತಾ? 1 ಟನ್ ಅಲ್ಲಿ 40 ಟನ್ ಬೆಳಿತಾರೆ. 75 ಫುಲ್ ಬಾಟ್ಲ್ ಅಂದ್ರೆ ಈಗ ರೇಟ್ ಅಲ್ರಪ್ಪ ಎಲ್ಲ. ಇವಾಗ IMF ಅಲ್ಲಿ ಎಲ್ಲರೂ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್, ಯಾರು ಕೋಡೆ ಚಾಡಿ ಯಾರು ಮುಟ್ಟೋದಿಲ್ಲ. ಅದನ್ನು 1,300 ಇದೆ. ಆಯ್ತಾ? 1,300 ಇರೋದು ಲೋಯೆಸ್ಟ್ ಬಾಟ್ಲ್, ಫುಲ್ ಬಾಟ್ಲ್ ತಗೊಳ್ತಾ ಇದೀನಿ. 800 ರೂಪಾಯಿ ಹೋಗುತ್ತೆ ಗೌರ್ಮೆಂಟ್ಗೆ. ಆಯ್ತಾ? 800 rupees. ಡೂ ದ ಮ್ಯಾಥ್. 40 tons 75 into minimum. I'm not talking about ಜಾನಿ ವಾಕರ್, ಬ್ಲಾಕ್ ಲೆವೆಲ್, ಅಂಡರ್ ಪೈಪರ್ಸ್ ಅದೆಲ್ಲ ಮಾತಾಡ್ತಾರೆ. ಅದೆಲ್ಲ 2.5-3 ಬ್ಲಾಕ್ ಡಾಗ್, ಅದೆಲ್ಲ 2.5-3 ಇದೆ ಅನ್ಸುತ್ತಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದ ಲೋಯೆಸ್ಟ್. 800 rupees into 75 into 40. ದಿಸ್ ಇಸ್ ದ ಐರನಿ. ನೀಗ ಬಂದ್ಬಿಟ್ಟು ನೀನ್ ತರಕಾರಿ ಬೆಳೆದ್ರೆ ಏನ್ ಸಿಗುತ್ತಪ್ಪ ನಮ್ಮ ಇವ್ರಿಗೆ, ಗೌರ್ಮೆಂಟ್ಗೆ? ಮೊನ್ನೆ ಸಿಗೋದು ಅವ್ರಿಗೆ ಅಲ್ಲ. ಅವ್ನು ಏನು ಸಿಗಲ್ಲ ಅವನಿಗೆ. they cannot roam in big cars. They cannot stay in bungalows. They cannot this. Why will they ask you? ನಿಮ್ಗೆ ಯಾಕೆ ಹೇಳ್ತಾರಪ್ಪ? ಹೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ದ ವೇ ಟು ಗೋ ಫಾರ್ವರ್ಡ್. ಇದು ಅಗ್ರಿಕಲ್ಚರ್ ನಾವು ಬದಲಾಯಿಸಬೇಕು ಅಂದ್ರೆ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ಸೊ ನಾವು ಇದನ್ನ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ. ಅದಕ್ಕಿಂತ ಮುಂಚೆ ವ್ಯವಸಾಯ ನಿಮ್ಗೆ ಇಷ್ಟ. 500 ಜನ ಬಂದಿದ್ದೀರಾ ಇಲ್ಲಿ ಅನ್ಸುತ್ತೆ. ನಿಮ್ಗೆ ಖುಷಿಯಿಂದ ಬಂದಿದ್ದೀರಾ. ಇಲ್ಲಿವರೆಗೂ ಬಂದಿರೋದೇ ಫಸ್ಟ್ ಅಚೀವ್ಮೆಂಟ್. ಆಯ್ತಾ? ಮಾಡೋದು ಸೆಕೆಂಡ್. ಇಲ್ಲಿ ಬಂದಿರೋರಲ್ಲ 500 ಜನದಲ್ಲಿ ನನ್ನ ಪ್ರಕಾರ ಒಂದು 3-4 ಜನ ಮಾಡ್ತೀರಾ ಒಂದು 5-6 ತಿಂಗಳು. ಆಮೇಲೆ ಕೊನೆಗೆ ಒಬ್ಬ ಆಗ್ತಾನೆ. ಬಟ್ ಸ್ಟಿಲ್ ಇಟ್ ಇಸ್ ಗುಡ್. ಸ್ಟಿಲ್ ಈ ನಾಲೆಜ್ ಇದೆಯಲ್ಲ, ಈ ಒಂದು ಬೇಸಿಕ್ ನಾಲೆಜ್ ನಿಮ್ ತಲೆಗೆ ಹೋದ್ರೆ ಸ್ಟಿಲ್ ನಿಮ್ ಮನೇಲಿ ಯಾರೋ ತಂದೆ ಕರ್ಕೊಂಡ್ ಬಂದಿದ್ದಾರೆ ಅಲ್ವಾ? ಯಾರೋ ತಂದೆ ಕರ್ಕೊಂಡ್ ಬಂದಿದ್ದಾರೆ. ಆಯ್ತು, ಕರ್ಕೊಂಡು ಬಂದೆ ನಾನು. ಅವರು ಕಾರಲ್ಲಿ ಬಂದೆ. ಅವರು ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಕೆಲಸ ನಡೀತಿತ್ತು. ಹಿಂಗ್ ನಿಂತ್ಕೊಂಡು ನೋಡಿದ್ರು, ಆ ಡೈರೆಕ್ಷನ್ ಅಲ್ಲಿ ಬಂದ್ರು, ಆಂಗಲ್ ಅಲ್ಲಿ ಬಂದ್ರು, ಅಲ್ಲೆಲ್ಲ ಬಂದು ಸುತ್ತ ನೋಡ್ಬಿಟ್ಟು ಎಷ್ಟು ಹಾಕಿದ್ದೀರಾ ಮದುವರೆ ಇದುವರೆಗೂ ಅಂದ್ರು. ಗುರುಗಳೇ 27 ಲಕ್ಷ ಆಗಿದೆ ಅಂದ್ರು. ಹೋಯ್ತು ಅನ್ಕೊಂಡ್ಬಿಟ್ಟು ಹೊಟ್ಬಿಡಿ, ಇಲ್ಲಾಂದ್ರೆ ಇನ್ನೂ ಲಾಸ್ ಆಗ್ಬಿಡುತ್ತೆ ನಿಮ್ಗೆ ಅಂದ್ರು. ಫುಲ್ ಸೆಟ್ ಬ್ಯಾಕು, ಫುಲ್ ಮೊದಲೇ ಎಲ್ಲಾರು ಒಬ್ಬ ನನ್ನ ಮಗ ಒಬ್ಬನಾರ ಪಾಸಿಟಿವ್ ಕೊಡ್ತಿಲ್ಲ, ಕೆಲ್ಸ ಇಲ್ಲ, ಬಿಟ್ಬಿಟ್ಟು ಬೇರೆ ಎಲ್ಲ ಬಂದ್ಬಿಟ್ಟಿದೀನಿ. ಒಬ್ಬನು ಪಾಸಿಟಿವ್ ಫಿಟ್ ಮಾಡ್ಬಿಡ್ತು. ಏನು ಆಯ್ತು, ಏನೋ ಒಂದು ಅಪ್ಪ ಅಮ್ಮನ ಮೇಲೆ ಭಾರ ಹಾಕ್ಬಿಟ್ಟು ಶುರು ಮಾಡೋಣ ಏನಾರಾಗ್ಲಿ ಅಂತ. ನಂಗೆ ಅಲ್ಲಿ ಸ್ವಲ್ಪ ಒಳಗಡೆ ಭಯ ಆಯ್ತು. ನಾನು ಇನ್ನು 4 ಜನ ಬೇರೆ ದುಡ್ಡು ಹಾಕಿದ್ದಾರೆ, ಸ್ಲೀಪಿಂಗ್ ಪಾರ್ಟ್ನರ್ಸ್. ಏನೋ ಮಾಡ್ಕೊಂಡು ಹಾಳೋದು 20 ಲಕ್ಷ ಕೊಡ್ತೀನಿ ಅಂತ. ಸೊ ಅವ್ರ ದುಡ್ಡು ಏನಾರು ಹೆಚ್ಚು ಕಮ್ಮಿ ಆದ್ರೆ ಪರವಾಗಿಲ್ಲ, ನಂದು ಹೋದ್ರೆ ಹೋಗ್ಲಿ, ಅವ್ರದ್ದು ಏನಾರು ಇದಾದ್ರೆ ಅಂದ್ಬಿಟ್ಟು ಏನ್ ಮಾಡಿದೆ, ಅರ್ಧ ಸ್ಟೋರ್ ಮಾಡೋಣ, ಅರ್ಧ ರೆಸ್ಟೋರೆಂಟ್ ಮಾಡೋಣ ಅಂತ. ಆಯ್ತಪ್ಪ, ರೆಸ್ಟೋರೆಂಟ್ ನಡ್ಸಕ್ ನಿಂಗೆ ಗೊತ್ತಾ ನಿಂಗೆ ಅಂತ. ಅದು ಗೊತ್ತಿಲ್ಲ. ಫಸ್ಟ್ ಹೋದೆ MTRಗೆ, ಜಯನಗರ ಹೋಗ್ಬೇಕು.
MTR ಇದೆಯಲ್ಲ, ಮಯಾಸ್ ಅವ್ರ ಹತ್ರ ಹೋದೆ. ಅವರು ಆಗಲ್ಲ ಅಂತ ಅಂದರು, ಆಯ್ತಾ.